ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವೀಡಿಯೋ ಅಂದರೆ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಷ್ಟೇ ಎದ್ದಿದ್ದೀನಿ ಗೈಸ್, ಶಾರ್ಪ್ 8 o'clock ಎದ್ದಿದ್ದೀನಿ. ಸೊ ಬನ್ನಿ. ಹಾಯ್ ಮಾಡು. ನಾವು ಯಾವ ಫಿಲಮ್ ನೋಡ್ತಾ ಇದ್ದೀವಿ ಇವಾಗ? ದೆವ್ವದ ಫಿಲಮು. ನಿಮಗೆ ದೆವ್ವ ಅಂದ್ರೆ ಇಷ್ಟನಾ? ಎಷ್ಟಿಷ್ಟ? 5 ಇಷ್ಟನಾ? ಎಲ್ಲರೂ ಹಳ್ಳಿ ಹುಡುಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಸೊ ಗೈಸ್, ನಮ್ಮ ರಿಲೇಷನಲ್ಲಿ ಒಬ್ರದ್ದು ಇವತ್ತು ಹಬ್ಬ, ಅದು ಒಂಥರ ದೇವಸ್ಥಾನದಲ್ಲಿ ಒಂಥರ ಹಬ್ಬ ಮಾಡ್ತಾಯಿದ್ದಾರೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಯಾವುದೋ ಕಾಡಲ್ಲಿ ಹೋಯ್ತಿದ್ದೀವಿ ಅಂತ ಕನ್ಫ್ಯೂಸ್ ಆಗಬೇಡಿ, ಇದು ಗದ್ದೆ. ಇವಾಗಷ್ಟೇ ಫಂಕ್ಷನ್ಗೆ ಹೋಗಿ ಬಂದ್ವಿ. ಫುಲ್ಲು ಬಿಸಿಲು. ನಮ್ಮ ಮನೇಲಿ ಎಲ್ಲರೂ ಕೂಡ ಹೋಗಿದ್ವಿ. ನಾನು ನಮ್ಮ ಅಪ್ಪನ ಜೊತೆ ಬಂದ್ಬಿಟ್ಟೆ. ನಮ್ಮ ಅತ್ತಿಗೆ, ನಮ್ಮ ಅಕ್ಕ, ನಮ್ಮ ಅಣ್ಣನ ಜೊತೆ ಬಂದರು. ಇನ್ನು ನಮ್ಮ ಅಜ್ಜಿ ಆನ್ ದ ವೇ ಬರ್ತಾ ಇದ್ದಾರೆ. ನಮ್ಮ ಅಜ್ಜಿದು ಅಮ್ಮ ತೀರೋಗ್ಬಿಟ್ಟಿದ್ರು ಗೈಸ್, ಅದೊಂದು ಬೇಜಾರು. ನನಗೆ ಮುತ್ತಜ್ಜಿ ಮಲ್ಲಮ್ಮ ಅಂತ. ಸೊ ಅವ್ರು ತೀರೋಗ್ಬಿಟ್ಟಿದ್ರು, ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಬೇಜಾರಾಗಿತ್ತು. ಸೊ ಇವಾಗಷ್ಟೇ ಬಂದು ಕೂತಿದ್ದೀವಿ. ಅಲ್ಲೇ ಊಟ ಇತ್ತು, ಊಟ ಎಲ್ಲ ಮಾಡ್ಕೊಂಡ್ವಿ. ದೇವ್ರ ಹೆಸರೇನು? ಏನು ದೇವ್ರ ಹೆಸರೇನು? ಬನ್ನಮ್ಮ ತಾಯಿ. ಬನ್ನಮ್ಮ ತಾಯಿನಾ ಇಲ್ಲ ಬನ್ನಮ್ಮ ಅಷ್ಟೇಯಾ? ಬನ್ನಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮ ರಿಲೇಷನಲ್ಲಿ ಅತ್ತೆ ಆಗಬೇಕು, ಅವರು ಏನೋ ಅರ್ಕೆ ಕುಟ್ಕೊಂಡಿದ್ರು ಅನ್ಸುತ್ತೆ. ಸೊ ಒಳ್ಳೆ ಊಟ ಮಾಡಿಸಿದ್ರು. ಊಟ ಮಾಡ್ಕೊಂಡು ಇವಾಗಷ್ಟೇ ಬಂದ್ವಿ. ಫುಲ್ ಬಿಸಿಲು ಗೈಸ್. ಈ ಬಿಸಿಲಲ್ಲಿ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಪಂಚಾಮೃತಕ್ಕೋಸ್ಕರ ಗಲಾಟೆ ಗೈಸ್. ನೀರು ಬಿಟ್ಕೊಂಡ್ಬಿಡ್ತು. ನಾವನಿವತ್ತು ಏನು ಸ್ಪೆಷಲ್ ಅಂದರೆ, ನಮ್ಮ ಅಕ್ಕ ಮಾಡ್ತಾ ಇರೋ ಬಿರಿಯಾನಿ, ಚಿಕ್ಕಮ್ಮ ಮಾಡ್ತಾ ಇರೋ ಏನೋ ಚಿಕನ್ ಗ್ರೇವಿ ತೋರಿಸ್ತೀನಿ. ಯಾವ ರೀತಿ ಮಾಡ್ತಾರೆ, ಅವರ ಇಂಗ್ರೀಡಿಯೆಂಟ್ ಏನೇನೆಲ್ಲ ಹಾಕಿ ಮಾಡ್ತಾರೆ ಅಂತ ಇವಾಗ ತೋರಿಸ್ತೀನಿ ರೀ. ನಮ್ಮ ಅಜ್ಜಿ ಊರಿಂದ ಬಂದಿದ್ದಾರೆ ಗೈಸ್. ಅವ್ರ ತಾಯಿ ಕಳ್ಕೊಂಡಿರೋ ಫೀಲಿಂಗಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ, ತುಂಬ ಅಳ್ತಾ ಇದ್ದಾರೆ. ನಾವು ಸಮಾಧಾನ ಮಾಡಿರೂ ಮಾಡ್ಕೊಳ್ತಾ ಇಲ್ಲ. ಅವ್ರನ್ನ ನೆಕ್ಸ್ಟ್ ಯಾವಾಗಾದ್ರು ತೋರಿಸ್ತೀನಿ. ಈಗ ಹತ್ಕೊಂಡು ಮಲಗಿದ್ದಾರೆ, ಅದನ್ನ ಮಾತ್ರ ತೋರಿಸ್ತೀನಿ ಅಷ್ಟೇ. ಅಲ್ಲಿ ನೋಡಿ ಗೈಸ್, ಅಳ್ಬೇಡ ಅಂದರು ಅದಕ್ಕೆ ಮನ್ಗದೆ, ಮಾತಾಡ್ತಿಲ್ಲ ಯಾರ ಜೊತೆನೂ. ಈ ಕಡೆ ನಮ್ಮ ಅಕ್ಕ ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದಾಳೆ. ನಮ್ಮ ಆಂಟಿಯವರು ಚಿಕನ್ನ ಗ್ರೇವಿ ಮಾಡ್ತಿದ್ದಾರೆ ಗೈಸ್. ಚಿಕನ್ ಬಿರಿಯಾನಿ ಮಾಡೋರು ಅದೇನೋ ಮಾಡ್ತಾ ಇದ್ದಾರೆ. ಚಿಕನ್ ಬಿರಿಯಾನಿ ಮಾಡೋರು ಪಾತ್ರೆ ತರಕ್ಕೆ ಹೋಗಿದ್ರು ಗೈಸ್. ಬಿರಿಯಾನಿ ಮತ್ತೆ ಚಿಕನ್ ಸಾಫ್ಟ್ ಸೊಪ್ಪು ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಾಂಬಾರ್ ಸೊಪ್ಪು ಮಾಡಿ ಹೇಳು. ಇಲ್ಲಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಧು ಸ್ಪೈಲ್ ನೋಡಿ ಇಲ್ಲಿ. ಅಡಿಗೆ ಮಾಡಕ್ಕೆ
ಇಷ್ಟು ಫ್ರೀಯಾಗಿ ನಿಮ್ಮನೆ ನಿಂತ್ಕೊಂಡು ಅಡುಗೆ ಮಾಡೋಕ್ಕಂತ ಕೀರ್ತಿ ನಿಮ್ಮ ಕಿಚನಲ್ಲಿ. ನಮ್ಮ ಚಿಕ್ಕಪ್ಪನ ಮಗಳಾದಂತಹ ಕೀರ್ತನ್ ಅವರು ಬಿರಿಯಾನಿ ಮಾಡ್ತಾ ಇದ್ದಾರೆ. ಅವರು ಗ್ರೇವಿ ಮಾಡ್ತಾ ಇದ್ದಾರೆ. ಅವ್ವನ ಮಗಳ ಗೈಸ್ ನೋಡಮ್ಮ ಇವತ್ತು ಗ್ರೇವಿ ಚೆನ್ನಾಗಾಗುತ್ತಾ ಬಿರಿಯಾನಿ ಚೆನ್ನಾಗಾಗುತ್ತಾ ಅಂತ. ಅವ್ವನ ಮಗಳ ಅದೇ ನನ್ನ ಟೈಟಲ್ ಗೈಸ್ ಇವತ್ತು. ಹಳ್ಳಿ ಹುಡುಗಿ ಕಣೆ. ಅವ್ವನ ಮಗಳ ಇಲ್ಲಂಟ ನಿನ್ಸಂಗೇರು ಈಗ ಮಗ ಅವ್ವನ ಮಗಳ. ಅಮ್ಮ ಮಗಳು ಏನು ಮೊಮ್ಮಗಳು. ಈ ಥರ ಗೊಜ್ಜು ಮಾಡ್ಬಿಟ್ಟು ಅನ್ನ ಮಿಕ್ಸ್ ಮಾಡೋದು. ಅನ್ನ ಬೇಯಿಸ್ಬಿಟ್ಟು 50% ಅನ್ನ ಬೇಯಿಸೋದು, 80% 20%. ಫಸ್ಟ್ನೇ ಬೋಣಿ ನಮ್ಮ ಅಜ್ಜಿದೆ ಗಾಯ್ಸ್. ಅಜ್ಜಿ ಬಿರಿಯಾನಿ ತಿಂದೇನ ಗಾಯ್ಸ್. ಅತ್ತೆ ಅವ್ವನ ಮಗ್ಳ ಅಂತ ಪೈಪೋಟಿ ಹಾಕಿವಿ. ಬಿರಿಯಾನಿ ಚೆನ್ನಾಗಿದ್ದ ಗ್ರೇವಿ ಚೆನ್ನಾಗಿದ್ದ ರಿಯಲ್ ಆಗಿ ಹೇಳು. ಯಾರು ಬೇಜಾರು ಮಕ್ಕಳಲ್ಲ. ಒಂದೇಳು ಒಂದ್ ಹೇಳ್ಬೇಕು. ಗೊತ್ತು ಚೆನ್ನಾಗಿದ್ದಮ್ಮ ಬಿರಿಯಾನಿ ಗೈಸ್. ಎರಡು ಚೆನ್ನಾಗಿದೆಯಂತೆ. ತಿಂದ್ಬಿಟ್ಟು ಆಮೇಲಿಂದ ನಾವು ಇದೀವಲ್ಲ ಏನೋ ಯಂಗರ್ಸ್, ನಾವು ತಿಂದ್ಬಿಟ್ರೆ ಹೇಳ್ತೀವಿ. ಕಿರಣ ಯಾವ ಚಂದ ಉಂಟು, ಯಾವ ಚೆನ್ನಾಗಿದೆ. ಗ್ರೇವಿನ ಗೊಜ್ಜ ಅಮ್ಮನ ಮಗಳ. ಹಾ ಓ ಮಗಳು ಗೆದ್ದಿದ್ದಾಳೆ. ಗ್ರೇವಿ ಉಪ್ಪ ಇಷ್ಟೊತ್ತಲ್ಲ ಹಂಗೆ ಅನ್ಬಾರ್ದು. ನಮ್ಮ ಮಣಿ ಅಂಟಿ ಇರ್ಬೇಕಾಯ್ತು ಜಾಗ್ಲಾನೆ ಆಡೋದು ಇಷ್ಟೊತ್ತಿಗೆ. ಸಕೆ ಅನ್ಬಿಟ್ಟು ಎಲ್ಲರೂ ಬಂದು ಹೊರಗಡೆ ಕೂತಿದ್ದೀವಿ. ನಮ್ಮ ಸಾಧುಗೆ ಅವ್ರ ಅಮ್ಮ ಬೈದ್ ಬಿಟ್ಟಿರೋದಕ್ಕೆ ಹೇಳ್ತಾ ಇದ್ದಾಳೆ. ತಿಂತೀರ ಯಾವ ಚೆನ್ನಾಗಿದ್ದು ಗಾಯತ್ರಂಟಿ? ಬಿರಿಯಾನಿನ ಗ್ರೇವಿನ? ಈ ಅಮ್ಮ ಮಗಳ ಟಾಸ್ಕ್ ಅಲ್ಲಿ ಗೈಸ್ ಅಮ್ಮನೂ ಗೆದ್ದಿದ್ದಾರೆ, ಮಗಳು ಗೆದ್ದಿದ್ದಾರೆ. ಮೂವತ್ತು ಗ್ರಾಮ್ಸ್ ಕೇಳ್ತಾರಲ್ಲ, 30 ಗ್ರಾಮ್ಸ್ ಕೇಳ್ತಾರದು. 20 ಗ್ರಾಮ್ಗೆ 3 ಲಕ್ಷ ಆಯ್ತು. 30 ಗ್ರಾಮ್ಗೆ ಅಂದ್ರೆ 33 ಗ್ರಾಮ್ ಲೆಕ್ಕಾಚಾರ ಮಾಡ್ಬೇಕು. ಈಗ ರೇಟ್ಗೆ ಇವಾಗಿನ ರೇಟ್ಗೆ 33 ಗ್ರಾಮ್ಗೆ 4 ಲಕ್ಷ. 30 ಗ್ರಾಮ್ಗೆ 4 ಲಕ್ಷ. 30. ಸೊ ಇವಾಗ ನಾನು ತಿಂತಾ ಇದ್ದೀನಿ, ನನ್ನ ಯಜಮಾನರು ತಿಂತಾ ಇದ್ದಾರೆ. ಸೊ ಗೈಸ್ ಇದಿಷ್ಟು ನನ್ನ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಇನ್ನು ಬಿರಿಯಾನಿ ಗ್ರೇವಿ ವಿಷಯಕ್ಕೆ ಬಂದರೆ ಎರಡೂ ಕೂಡ ಚೆನ್ನಾಗಿತ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಬಾಯ್.